ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಜು ಸುಂದರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ನಿಮಗೆಲ್ಲ ಕಲಿ ಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸೊ ಫ್ಲೆಕ್ಸಿಬಿಲಿಟಿ, ಯೋಗ ಅಂದರೆ ಫ್ಲೆಕ್ಸಿಬಿಲಿಟಿ, ಅಥವಾ ಯೋಗ ಮಾಡಿದ್ರೆ ಬರೀ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅಥವಾ ಫ್ಲೆಕ್ಸಿಬಲ್ ಇರೋರು ಮಾತ್ರ ಯೋಗ ಮಾಡಬೇಕು ಅಂತ ತುಂಬ ಒಪಿನಿಯನ್ ಇದೆ. ಆದರೆ ಇದು ನಿಜ ಅಲ್ಲ. ಯೋಗ ಮಾಡಿದ್ರೆ ಡೆಫಿನೆಟ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಬಟ್ ಅದರ ಜೊತೆಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ನಮ್ಮ ಫಿಸಿಕಲ್ ಮೆಂಟಲ್ ಹೆಲ್ತ್ ಚೆನ್ನಾಗಾಗತ್ತೆ. ಸೊ ಯೋಗ ಒಂದು ಫುಲ್ ಪ್ಯಾಕೇಜ್ ಥರ, ಒಂದು ಫುಲ್ ಮೀಲ್ ಥರ, ಒಂದು ಸ್ವೀಟ್ಸಿಂದ ಫ್ರೂಟ್ ತನಕ ಎಲ್ಲ ಇದೆ. ಸೊ ಹಾಗಾಗಿ ಎಷ್ಟು ಫ್ಲೆಕ್ಸಿಬಿಲಿಟಿ ಬೇಕು, ನಮ್ಮ ದೇಹಕ್ಕೆ ಎಷ್ಟು ಫ್ಲೆಕ್ಸಿಬಿಲಿಟಿ ಬೇಕು. ಯಾಕೆಂದರೆ ಫ್ಲೆಕ್ಸಿಬಿಲಿಟಿ ಅಂದರೆ ನಾವು ಜಿಮ್ನಾಸ್ಟ್ ಥರ ಬೆಂಡ್ ಮಾಡಬೇಕು ಅಂತ ಅಲ್ಲ, ಅಥವಾ ಫುಲ್ ಬಗ್ಗಿ ನೆಲಕ್ಕೆ ಕೈ ಟಚ್ ಮಾಡಬೇಕು ಅಂತಲೂ ಅಲ್ಲ, ಅಥವಾ ತುಂಬ ಫ್ಲೆಕ್ಸಿಬಲ್ ಇರೋರೆಲ್ಲ ಹೆಲ್ದಿಯಾಗಿದ್ದಾರೆ ಅಂತಲೂ ಅಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರ ದೇಹ ಡಿಫ್ರೆಂಟ್ ಆಗಿರುತ್ತೆ, ನಮ್ಮ ಬೋನ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ, ನಮ್ಮ ಮಸಲ್ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ, ಜೊತೆಗೆ ಜೆನೆಟಿಕ್ಸ್ ಮತ್ತು ಲೈಫ್ ಸ್ಟೈಲ್ ಇದೆಲ್ಲ ಮ್ಯಾಟರ್ ಆಗುತ್ತೆ ನಮ್ಮ ಪರ್ಟಿಕ್ಯುಲರ್ ಫ್ಲೆಕ್ಸಿಬಿಲಿಟಿಗೆ. ಸೊ ಹಾಗಾಗಿ ಯಾರೋ ಒಬ್ಬರು ತುಂಬ ಫ್ಲೆಕ್ಸಿಬಲ್ ಇದ್ದಾರೆ ಅಂತ ನಾವು ಕಂಪೇರ್ ಮಾಡಿಕೊಂಡು ಪುಷ್ ಮಾಡಿ ತುಂಬ ಸ್ಟ್ರೆಚ್ ಮಾಡೋಕ್ಕೆ ಹೋದರೆ ಓವರ್ ಸ್ಟ್ರೆಚಿಂಗಿಂದ ಲಿಗಮೆಂಟ್ಸ್ ಮತ್ತು ಮಸಲ್ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ದೇಹದ ಲಿಮಿಟೇಷನ್ಸ್ನ ಅರ್ಥ ಮಾಡಿಕೊಂಡು ನಾವು ಫ್ಲೆಕ್ಸಿಬಲ್ ಟ್ರೈನಿಂಗ್ ಮಾಡಬೇಕು ಅಥವಾ ಪೋಸಸ್ ಮಾಡಬೇಕು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಫಾರ್ವರ್ಡ್ ಬೆಂಡ್ಸ್ ಮಾಡ್ತೀವಿ. ಸೊ ಫಾರ್ವರ್ಡ್ ಬೆಂಡ್ಸ್ನ ಹೇಗೆ ಸೇಫಾಗಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಫಾರ್ವರ್ಡ್ ಬೆಂಡ್ಸ್ ಯೋಗಾಸನದ ಒಂದು ತುಂಬ ಯೂಸ್ಡ್ ಸ್ಟ್ರೆಚಿಂಗ್ ಎಕ್ಸಸೈಸ್. ಸೊ ಈ ಫಾರ್ವರ್ಡ್ ಬೆಂಡ್ಸ್ನ ಮೊದಲನೇ ಉದ್ದೇಶ ಏನು ಅಂದರೆ, ಅದು ನಮ್ಮ ಬ್ಯಾಕ್ ಆಫ್ ದ ಬಾಡಿನ ಸ್ಟ್ರೆಚ್ ಮಾಡುತ್ತೆ. ನಮ್ಮ ಪಾದಗಳಿಂದ ನಮ್ಮ ಕಾಫ್ ಮಸಲ್ಸ್ ಇರ್ಬೋದು, ನಮ್ಮ ಹ್ಯಾಮ್ಸ್ಟ್ರಿಂಗ್ಸ್ ಇರ್ಬೋದು, ನಮ್ಮ ಬ್ಯಾಕ್, ಸ್ಪೈನ್ ಮತ್ತು ಶೋಲ್ಡರ್ಸ್ ಇದನ್ನು ಸ್ಟ್ರೆಚ್ ಮಾಡುತ್ತೆ. ಅದರ ಜೊತೆಗೆ ಅದು ನಮ್ಮ ಅಬ್ಡಾಮಿನಲ್ ಆರ್ಗನ್ಸ್ನ ಕಂಪ್ರೆಸ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಅಬ್ಡಾಮಿನಲ್ ಆರ್ಗನ್ಸ್ಗೆ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಮ್ಮ ಫೇಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ, ನಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ, ಹಾಗೂ ನಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಇದರಿಂದ ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ. ಸೊ ಹಾಗಾಗಿ ಈಗ ನಾವು ಹೇಗೆ ಸೇಫಾಗಿ ಫಾರ್ವರ್ಡ್ ಬೆಂಡ್ಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನಾವು ಯಾವುದೇ ಯೋಗ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮ್ಮ ಮಸಲ್ಸ್, ನಮ್ಮ ಬಾಡಿಲಿ ಹೀಟ್ ಜನ್ರೇಟ್ ಆಗುತ್ತೆ, ನಮ್ಮ ಮಸಲ್ಸ್ದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಇಂಜುರೀಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀವು ಏನೇ ಯೋಗ ಪ್ರಾಕ್ಟೀಸ್ ಮಾಡಬೇಕಿಂತ ಮುಂಚೆ ನೀವು ವಾರ್ಮಪ್ ಮಾಡೋದು ತುಂಬ ನೆಸೆಸರಿ. ಸೊ ಫಸ್ಟ್ ನಾವು ವಾರ್ಮಪ್ ಮಾಡೋಣ. ನಾವು ಇನ್ಹೇಲ್ ಮಾಡ್ತಾ ಕೈಗಳನ್ನು ಮುಂದೆ ತೊಗೊಂಡು ಬನ್ನಿ, ಎಕ್ಸ್ಹೇಲ್ ಮಾಡ್ತಾ ಕೈಗಳನ್ನು ಸೈಡ್, ಇನ್ಹೇಲ್ ಅಪ್, ಎಕ್ಸ್ಹೇಲ್ ನೀಸ್ನ ಬೆಂಡ್ ಮಾಡಿ ನಿಮ್ಮ ಹಿಪ್ಸನ್ನು ನಿಮ್ಮ ಹೊಟ್ಟೆನ ಥೈಸ್ ಹತ್ರ ತೊಗೊಂಡು ಬನ್ನಿ. Okay, now inhale, exhale, inhale, exhale, inhale, exhale, inhale, exhale, inhale, exhale, inhale, exhale. Last one, inhale, exhale, inhale, exhale. ಈಗ ನಾನು ಆ ವಾರ್ಮಪ್ನ 5 ಟೈಮ್ಸ್ ಮಾಡಿದೆ. ನೀವು ಅದನ್ನು 10 to 20 ಟೈಮ್ಸ್ ಮಾಡ್ಬೋದು ನಿಮ್ಮ ಬಾಡಿಲಿ ಹೀಟ್ ಜನ್ರೇಟ್ ಆಗೋ ತನಕ. ಅದಾದಮೇಲೆ ನಾವೀಗ ಫಸ್ಟ್ ಫಾರ್ವರ್ಡ್ ಬೆಂಡ್ ಮಾಡ್ತೀವಿ. ಅದನ್ನು ನಾವು ಬೆನ್ನಿನ ಮೇಲೆ ಮಲ್ಕೊಂಡು ಮಾಡ್ತೀವಿ. ಇದು ತುಂಬ ಸೇಫ್ ಫಾರ್ವರ್ಡ್ ಬೆಂಡ್. ಯಾಕೆ ಅಂದರೆ ನಮ್ಮ ಬೆನ್ನು ನೆಲದ ಮೇಲೆ ರೆಸ್ಟ್ ಆಗಿದೆ. ಸೊ ನಿಮ್ಮ ಮನೇಲಿ ಯಾವುದಾದ್ರೂ ದುಪ್ಪಟ್ಟ ಅಥವಾ ಉದ್ದ ಬಟ್ಟೆ ಯಾವುದಾದ್ರೂ ತಗೊಳ್ಳಿ. ನಾನು ಇಲ್ಲಿ ಯೋಗ ಬೆಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ನಿಮ್ಮ ಹತ್ರ ಇರೋ ದುಪ್ಪಟ್ಟ ಅಥವಾ ಯಾವುದೇ ಬಟ್ಟೆಯನ್ನು ತಗೊಂಡು ನಿಮ್ಮ ಕಾಲಿನ ಮೇಲೆ, ನಿಮ್ಮ ಹಸ್ತಗಳ ಮೇಲೆ ಹಾಕ್ಕೊಳ್ಳಿ. ನಿಮ್ಮ ಬೆರಳುಗಳಿಗಿಂತ ಮಧ್ಯದಲ್ಲಿ ಇರಬೇಕು. ಇದು ಮಧ್ಯಕ್ಕಿಂತ ಸ್ವಲ್ಪ ನಿಮ್ಮ ಬೆರಳುಗಳ ಹತ್ತಿರ ಇರಬೇಕು. ಎಷ್ಟಾಗುತ್ತೆ ಅಷ್ಟು ಕಾಲನ್ನು ಸ್ಟ್ರೆಚ್ ಮಾಡಿ. ಫುಲ್ ಸ್ಟ್ರೈಟ್ ಮಾಡಬೇಕು ಅಂತ ಇಲ್ಲ, ಲಾಕ್ ಮಾಡಬೇಡಿ. ಸ್ವಲ್ಪ ನೀ ಸ್ಲೈಟಾಗಿ ಬೆಂಡಿರಲಿ. ನೀವು ಇಲ್ಲಿದ್ರೂ ಓಕೆ, ಇಲ್ಲಿದ್ರೂ ಓಕೆ. ಸೊ ನಿಮ್ಮ ಶೋಲ್ಡರ್ನ ತುಂಬ ಹಿಡ್ಕೊಂಡು ಎಳಿಬೇಡಿ. ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗಿರಬೇಕು. ನಿಮ್ಮ ಹೆಡ್, ನೆಕ್ ಎಲ್ಲ ರಿಲ್ಯಾಕ್ಸ್ ಆಗಿರಬೇಕು. ಮತ್ತು ನಿಮ್ಮ ಕಾಲು ಬೆರಳುಗಳು ನಿಮ್ಮ ಕಡೆ ಪಾಯಿಂಟ್ ಆಗ್ತಾ ಇರಬೇಕು. ನಿಮ್ಮ ಹೀಲ್ಸ್ ಮೇಲೆ ಪಾಯಿಂಟ್ ಆಗ್ತಾ ಇರಬೇಕು. ನಿಮಗೆ ಇಲ್ಲಿ ಸ್ಟ್ರೆಚ್ ಫೀಲ್ ಆಗುತ್ತೆ. ನಿಮ್ಮ ಹ್ಯಾಮ್ ಸ್ಟ್ರಿಂಗ್, ನಿಮ್ಮ ಕಾಫ್ ಮಸಲ್ಸಲ್ಲಿ ಸ್ಟ್ರೆಚ್ ಫೀಲ್ ಆಗುತ್ತೆ. ಈಗ ಡೀಪ್ ಬ್ರೀದಿಂಗ್ ಮಾಡಿ. ದೀರ್ಘವಾಗಿ ಉಸಿರು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ಸ್ಟ್ರೆಚ್ ಮಾಡ್ತೀರಾ ಅದಕ್ಕಿಂತ. ಸ್ಟ್ರೆಚಿಂಗ್ ಅಂದರೆ ರಿಲ್ಯಾಕ್ಸೇಷನ್, ಪುಷಿಂಗ್ ಅಥವಾ ಪುಲ್ಲಿಂಗ್ ಅಲ್ಲ. ಸೊ ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಉಸಿರು ತಗೊಳ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಈಗ ಇದು ನಿಮಗೆ ತುಂಬ ಈಸಿ ಅನ್ನಿಸ್ತಾ ಇದ್ದರೆ ನೀವು ಈ ಕಾಲನ್ನು ಸ್ಟ್ರೈಟ್ ಮಾಡ್ಬೋದು. ಈ ಕಾಲನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು, ಹೀಗೆ ಬಿಡೋದಲ್ಲ, ನೀಟಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಈ ಪೋಸಲ್ಲಿ ನೀವು ಎಷ್ಟು ಬ್ರೆತ್ ಬೇಕಾದರೂ ತಗೊಳ್ಬೋದು.
10 to 20 ಟೈಮ್ಸ್. ನೀವು ಯಾವುದೇ ಸ್ಟ್ರೆಚನ್ನು ಅಟ್ಲೀಸ್ಟ್ 30 ಸೆಕೆಂಡ್ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಇನ್ನೊಂದು ಕಾಲನ್ನು ಮಾಡೋಣ. ಮೇಲೆತ್ತಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟ್ ಮಾಡಿ. ನಿಮ್ಮ ಟೋಸ್ ನಿಮ್ಮ ಕಡೆ ಪಾಯಿಂಟ್ ಆಗ್ತಿರಲಿ, ಹೀಲ್ಸ್ ಮೇಲೆ ಪಾಯಿಂಟ್ ಆಗ್ತಾ ಇರಲಿ. ಈ ಕಾಲನ್ನು ನೀವು ಬೇಕಾದರೆ ಸ್ಟ್ರೆಚ್ ಮಾಡ್ಬೋದು. ಈಗ ಬ್ರೀದ್ ಮಾಡಿ. ಬ್ರೀದಿಂಗ್ ತುಂಬ ಇಂಪಾರ್ಟೆಂಟ್. ಡೀಪ್ ಬ್ರೀದಿಂಗ್, ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ನೀವು 10 ರಿಂದ 30 ಸೆಕೆಂಡ್ ಈ ಪೋಸಲ್ಲಿ ಇರ್ಬೋದು. ಇದನ್ನು 3 ಸೆಟ್ ಸಹ ಮಾಡ್ಬೋದು. ಈಗ ರಿಲ್ಯಾಕ್ಸ್ ಮಾಡಿ. ಸೊ ನೆಕ್ಸ್ಟ್ ಆಸನ ನಾವು ಪಾದಹಸ್ತಾಸನ. ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ವಾರ್ಮಪ್ ಮಾಡ್ಕೊಳ್ಬೇಕು. ಮೊದಲು ನಿಮ್ಮ ಹಿಪ್ಸನ್ನು ಹಿಂದೆ ಪುಷ್ ಮಾಡಿ ಉತ್ಕಟಾಸನ. ಇಲ್ಲಿಂದ ಹೀಗೆ ಬೆಂಡ್ ಮಾಡಿ. ಈಗ ನಿಮ್ಮ ಹಿಪ್ಸನ್ನು ಮೇಲೆ ಎತ್ತಿ. ಎಷ್ಟಾಗುತ್ತೆ ಅಷ್ಟು. ನೀವು ಇಲ್ಲಿ ಇರ್ಬೋದು. ನಿಮ್ಮ ಹೊಟ್ಟೆ ನಿಮ್ಮ ತೊಡೆಗಳನ್ನು ಟಚ್ ಮಾಡ್ತಾ ಇರಬೇಕು. ಇನ್ಹೇಲ್ ಅಪ್. ನಾವು ಅಗೇನ್ ಇನ್ಹೇಲ್ ಮಾಡ್ತಾ ಹಿಪ್ಸನ್ನು ಹಿಂದೆ ಪುಷ್ ಮಾಡಿ. ಎಕ್ಸೇಲ್ ಮಾಡ್ತಾ ಕೆಳಗೆ ಬೆಂಡ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಈ ಥರ ನೀವು 10 ಬಾರಿ ಮಾಡ್ಬೋದು. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. Last one. Inhale, exhale, inhale, exhale. ಈಗ ರಿಲ್ಯಾಕ್ಸ್ ಮಾಡಿ. ಈಗ ನಾವು ಫಾರ್ವರ್ಡ್ ಬೆಂಡ್ ಪಾದಹಸ್ತಾಸನ ಮಾಡೋಣ. ಅದು ನಾನು ಫಸ್ಟ್ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಅದಾದಮೇಲೆ ನಾವು ಏನು ಮಿಸ್ಟೇಕ್ಸ್ ಮಾಡ್ತೀವಿ ಅದರಲ್ಲಿ ಅಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಶೋಲ್ಡರ್ಸ್ ಅಗಲ ಇಟ್ಕೊಳ್ಳಿ ಅಥವಾ ನಿಮ್ಮ ಹಿಪ್ಸ್ ಅಗಲ ಇಟ್ಕೊಳ್ಳಿ. ನಿಮ್ಮ ಕಾಲು ಬೆರಳು ಸ್ಟ್ರೈಟ್ ಆಗಿ ಪಾಯಿಂಟ್ ಆಗ್ತಾ ಇರಬೇಕು. ಈಗ ಇನ್ಹೇಲ್, ನಿಮ್ಮ ಚೆಸ್ಟನ್ನು ಓಪನ್ ಮಾಡಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಹಿಪ್ಸಿಂದ ಬೆಂಡ್ ಮಾಡಬೇಕು. ನೀವು ನಿಮ್ಮ ವೇಸ್ಟಿಂದ ಹೀಗೆ ರೌಂಡ್ ಆಗಿ ಬೆಂಡ್ ಮಾಡಬಾರ್ದು. ನಿಮ್ಮ ಹಿಪ್ಸ್ ಹಿಂದೆ, ನಿಮ್ಮ ಹಿಪ್ಸನ್ನು ಹಿಂದೆ ಪುಷ್ ಮಾಡಬೇಕು. ನಿಮ್ಮ ಅಪ್ಪರ್ ಬಾಡಿನ ಮುಂದೆ ತಗೊಂಡೋಗ್ಬೇಕು. ನಿಮ್ಮ ನೆಕ್, ನಿಮ್ಮ ಬ್ಯಾಕ್ ಎಲ್ಲ ಒಂದೇ ಲೈನಲ್ಲಿ ಇರುತ್ತೆ. ನಿಮ್ಮ ನೆಕ್ ಈ ಥರ ಇರಬಾರ್ದು. ಎಷ್ಟಾಗುತ್ತೆ ಅಷ್ಟು ನೀವು ತಗೊಂಡೋಗ್ಬೋದು. ನಿಮ್ಮ ಕೈಗಳನ್ನು ನಿಮ್ಮ ಕಾಲ ಮೇಲೆ ಇಟ್ಕೊಳ್ಬೋದು. ನಿಮ್ಮ ಸ್ಪೈನ್ ಲಾಂಗ್ ಇರಬೇಕು, ರೌಂಡ್ ಮಾಡಬಾರ್ದು. ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟ್ ಇರಬೇಕು. ನೀವು ಇನ್ನೂ ಕೆಳಗೆ ಹೋಗಬೇಕು. ನಿಮ್ಮ ಹೊಟ್ಟೆನ ತೊಡೆಗೆ ಟಚ್ ಮಾಡಬೇಕು ಅಂದರೆ ನೀವು ಬೇಕಾದರೆ ನೀಸ್ನ ಬೆಂಡ್ ಮಾಡ್ಬೋದು. ನಿಮ್ಮ ಹೊಟ್ಟೆನ ನಿಮ್ಮ ತೊಡೆ ಹತ್ರ ತಗೊಂಡು ಬರಬೇಕು. ಅದಾದಮೇಲೆ ನಿಮ್ಮ ಕೈಯನ್ನು ಬೇಕಾದರೆ ನೆಲಕ್ಕೆ ಟಚ್ ಮಾಡ್ಬೋದು ಅಥವಾ ನಿಮ್ಮ ಕಾಲುಗಳ ಮೇಲೆ ಇಟ್ಕೊಳ್ಬೋದು. ಈಗ ನಿಮ್ಮ ಕಾಲುಗಳನ್ನು ಚೆನ್ನಾಗಿ ನೆಲಕ್ಕೆ ಒತ್ತಿ. ನಿಮ್ಮ ವೆಯ್ಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು ನಿಮ್ಮ ಕಾಲುಗಳ ಮೇಲೆ. ನೀವು ಈ ಪೋಸಿಗೆ ಬಂದ ಮೇಲೆ ನಿಮ್ಮ ಹಿಪ್ಸನ್ನು ಮೇಲಕ್ಕೆ ಎಷ್ಟಾಗುತ್ತೆ ಅಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು. ನೀವು ಇಲ್ಲೇ ಇದ್ರೂ ಓಕೆ, ಇಲ್ಲಿದ್ರೂ ಓಕೆ. ತುಂಬ ಪುಷ್ ಮಾಡಲಿಕ್ಕೆ ಹೋಗಬೇಡಿ. ಬ್ರೀದ್ ಮಾಡಿ. ಉಸಿರು ಕಟ್ಕೋಬೇಡಿ. ಬ್ರೀದ್ ಮಾಡಬೇಕು. ನಿಮಗೆ ಇಲ್ಲಿ ಸ್ಟ್ರೆಚ್ ಫೀಲ್ ಆಗಬೇಕು. ನೀವು ಹಿಂಗೆ ಪ್ರಾಕ್ಟೀಸ್ ದಿನ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ನೀವು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಾಲುಗಳನ್ನು ಸ್ಟ್ರೈಟ್ ಮಾಡ್ಬೋದು. ಆದರೆ ಸ್ಟಾರ್ಟಿಂಗಲ್ಲೇ ತುಂಬ ಪುಷ್ ಮಾಡೋಕ್ಕೆ ಹೋಗಬೇಡಿ. ದಿನ ಪ್ರಾಕ್ಟೀಸ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಫಾರ್ವರ್ಡ್ ಬೆಂಡ್ಸ್, ನಮ್ಮ ಫ್ಲೆಕ್ಸಿಬಿಲಿಟಿನ, ನಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಹೇಗೆ ವಾರ್ಮ್ ಅಪ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಡ್ವಿ. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡು ದಿನ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ತನಕ ನಮಸ್ಕಾರ.